ನೋಡೋಕ್ಕೆ ಅದು ಏನೋ ಒಂಥರ ಅಂತಂದರೆ ಈ ಪಡ್ಡೆ ಹುಡುಗರಿಗೋಸ್ಕರ ಮಾಡಿದಂಥ ಒಂದು ಸಾಂಗು. ನೇಹಾ ಕಕ್ಕರ್ ಅವರ ಕ್ಯಾಂಡಿ ಸಾಂಗ್ ಇದೆಯಲ್ಲ, 1 ಕ್ಯಾಂಡಿ 2 ಕ್ಯಾಂಡಿ 3 ಕ್ಯಾಂಡಿ 4 ಕ್ಯಾಂಡಿ ಎಷ್ಟು ಕ್ಯಾಂಡಿ ಬೇಕೋ ಅಷ್ಟು ಕ್ಯಾಂಡಿ ಅನ್ನುವಂಥ ಒಂದು ಸಾಂಗ್ ಅದು. ಸಾಮಾಜಿಕ ಜಾಲತಾಣದಲ್ಲಿ ಬರ್ತಾ ಇರುವಂಥ ನೇಹಾ ಕಕ್ಕರ್ ಅವರ ಸಾಂಗ್ಗಳನ್ನು ನೋಡ್ತಾ ಹೋದರೆ ಅದು ಏನಾಗ್ತಾ ಇದೆಯೋ, ಅದು ಏನು ಕಥೆನೋ. ಕಾಂಪಿಟೇಷನ್ ಮೇಲೆ ಒಂದಿಷ್ಟು ಆಂಗಲ್ಗಳನ್ನ ಡ್ಯಾನ್ಸ್ ಮಾಡಿ ತೋರಿಸ್ಬೇಕು. ದೇವಿಯನ್ನ ಮೆಚ್ಚಿಸುವಂತ ಸಾಂಗ್ಗಳನ್ನ ಹಾಡ್ತಾ ಇದ್ದಂತ ನೇಹಾ ಕಕ್ಕರ್ ಇತ್ತೀಚೆಗೆ ಈ ಕ್ಯಾಂಡಿ ಅಂತೆ, ಅದು ಡ್ಯಾಂಡಿ ಅಂತೆ, ಬಾಂಡಿ ಅಂತೆ, ಅದು ಏನೇನ್ ಸಾಂಗ್ಗಳು ಹಾಡ್ತಾರೋ ಗೊತ್ತಿಲ್ಲ. ಎಲ್ಲಿ ಹೋಯ್ತು ಹಾಗಾದ್ರೆ ಆ ನೇಹಾ ಕಕ್ಕರ್ ಹತ್ರ ಇರುವಂತ ಆಧ್ಯಾತ್ಮಿಕತೆ ಸಾಂಗ್ಗಳು? ಎಲ್ಲಿ ಹೋಯ್ತು ಆ ಭಕ್ತಿ ಗೀತೆಗಳು? ಎಲ್ಲಿ ಹೋಯ್ತು ಆ ನೇಹಾ ಕಕ್ಕರ್ನ ಹಳೆ ಪಾತ್ರ? ಆವಾಗಿನ ನೇಹಾ ಕಕ್ಕರೆ ಬೇರೆ, ಈಗಿನ ನೇಹಾ ಕಕ್ಕರೆ ಬೇರೆ. ಇದೀಗ ಜೈ ಮಾತಾದಿ ಗರ್ಲ್ ಅನ್ನುವಂಥ ಹುಡುಗಿ ಗಾಯಕಿ, ಇದೀಗ ಬೇರೆ ಲೆಕ್ಕಾಚಾರ. ಹಲೋ ನಮಸ್ಕಾರ, ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ನೇಹಾ ಕಕ್ಕರ್, ಎಸ್, ಸಿಕ್ಕಾಪಟ್ಟೆ ಒಂದಿಷ್ಟು ಸುದ್ದಿಯಲ್ಲಿ ಇರುವಂತಹ ಏಕೈಕ ಲೇಡಿ ಸಿಂಗರ್ ಅಂತಂದ್ರೆ ಇದೀಗ ತಕ್ಕ ಮಟ್ಟಿಗೆ ಒಂದಿಷ್ಟು ಸಾಂಗ್ ಮೂಲಕ. ಸೊ ಮೊನ್ನೆ ತಾನೇ ಒಂದಿಷ್ಟು ಸಾಂಗ್ ರಿಲೀಸ್ ಆಗಿದೆ, ಭಾಳ ಅದ್ಭುತವಾದಂಥ ಸಾಂಗು. ಆ ಡ್ಯಾನ್ಸು ಗೇನ್ಸು ನೋಡಿದ್ರೆ ಅಬ್ಬಬ್ಬಬ್ಬಬ್ಬಾ, ಏನ್ರಿ ಇದು, ಏನು ಸ್ಟೆಪ್ಗಳು, ಒಂದೊಂದು ಆ್ಯಂಗಲ್ಗಳು, ನೋಡೋಕ್ಕೆ ಅದು ಏನೋ ಒಂಥರ ಅಂತಂದರೆ ಈ ಪಡ್ಡೆ ಹುಡುಗರಿಗೋಸ್ಕರ ಮಾಡಿದಂಥ ಒಂದು ಸಾಂಗು. ಹೌದು, ಭಾಳ ತುಂಬ ಕಷ್ಟಪಟ್ಟು ಒಂದಿಷ್ಟು ಒಳ್ಳೆ ಜೀವನದಲ್ಲಿ ಬಂದಿದ್ದಾರೆ. ನೇಹಾ ಕಕ್ಕರ್ ಅವರ ಕ್ಯಾಂಡಿ ಸಾಂಗ್ ಇದೆಯಲ್ಲ, 1 ಕ್ಯಾಂಡಿ 2 ಕ್ಯಾಂಡಿ 3 ಕ್ಯಾಂಡಿ 4 ಕ್ಯಾಂಡಿ ಎಷ್ಟು ಕ್ಯಾಂಡಿ ಬೇಕೋ ಅಷ್ಟು ಕ್ಯಾಂಡಿ ಅನ್ನುವಂಥ ಒಂದು ಸಾಂಗ್ ಅದು. ಆ ಸಾಂಗಲ್ಲಿ ಒಂದು ಕಡೆ ಗಮನಿಸ್ತಾ ಹೋದರೆ ಇದೇ ನೇಹಾ ಕಕ್ಕರ್ ಆಧ್ಯಾತ್ಮಿಕತೆ, ಬಹಳಷ್ಟು ಜೈ ಮಾತಾ ಸಾಂಗ್ಗಳನ್ನು ಹಾಡಿಕೊಂಡು ತನ್ನ ಪ್ರೊಫೆಷ್ನಲನ್ನು ಆರಂಭ ಮಾಡಿದ್ದಂಥ ದಿನಗಳನ್ನು ನೆನೆಸ್ಕೊಂಡ್ರೆ, ದೇವರ ಭಕ್ತಿ ಗೀತೆಗಳನ್ನು ಹಾಡಿಕೊಂಡು ಎಲ್ಲರ ಮನಸ್ಸನ್ನು ಗೆದ್ದಂಥ ಈ ನೇಹಾ ಕಕ್ಕರ್ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಬರ್ತಾ ಇರುವಂಥ ನೇಹಾ ಕಕ್ಕರ್ ಅವರ ಸಾಂಗ್ಗಳನ್ನು ನೋಡ್ತಾ ಹೋದರೆ ಅದು ಏನಾಗ್ತಾ ಇದೆಯೋ, ಅದು ಏನು ಕಥೆನೋ, ಅಥವಾ ಇವ್ರು ಹಿಂಗೆ ಮಾಡ್ತಾ ಇದ್ದಾರೆ, ಅವ್ರು ಹಂಗೆ ಮಾಡ್ತಾ ಇದ್ದಾರೆ, ಕಾಂಪಿಟೇಷನ್ ಮೇಲೆ ಸಾಂಗ್ ಮಾಡಬೇಕು, ಕಾಂಪಿಟೇಷನ್ ಮೇಲೆ ಒಂದಿಷ್ಟು ಆ್ಯಂಗಲ್ಗಳನ್ನು ಡ್ಯಾನ್ಸ್ ಮಾಡಿ ತೋರಿಸ್ಬೇಕು, ಅದೇನು ಗೊತ್ತಾಗ್ತಾ ಇಲ್ಲ. ಇವರ ಜೀವನ ನೋಡ್ತಾ ಹೋದರೆ ಈ ಹಿಂದೆ ಫೇಮಸ್ ಆಗೋಕ್ಕಿಂತ ಮುಂಚೆ, ಇಂಡಿಯನ್ ಐಡಲಲ್ಲಿ ಸಿಗೋ ಆ ಚಾನ್ಸ್ ಸಿಗೋಕ್ಕಿಂತ ಮುಂಚೆ ಹೆಂಗಿದ್ರು, ಏನು ಕತೆ ಅಂತ ಒಂದಿಷ್ಟು ನಾವು ಗಮನಿಸ್ತಾ ಹೋದರೆ, ಉತ್ತರಾಖಂಡದ ಋಷಿಕೇಶದಲ್ಲಿ ನೇಹಾ ಕಕ್ಕರ್ ಕುಟುಂಬ ಒಂದು ಸಣ್ಣ ಮನೆಯಲ್ಲಿ ವಾಸ ಇತ್ತು ರೀ. ಒಂದು ಸಣ್ಣದಾದಂಥ ಒಂದು ಝೋಪಡಿ, ಆ ಝೋಪಡಿಯಲ್ಲಿ ಜೀವನವನ್ನು ನಡೆಸ್ತಾ ಇದ್ದಂಥ ನೇಹಾ ಕಕ್ಕರ್ ಒಂದೇ ಒಂದು ರೂಮ್ ಇದ್ದಂಥ ಕಾರಣದಿಂದಾಗಿ ಆ ಮನೆಯಲ್ಲಿ ಟೇಬಲ್ ಇಡಲಾಗಿತ್ತು ಅಷ್ಟೇ. ಸೊ ಇಲ್ಲೇ ಅವರ ತಾಯಿ ಅಡುಗೆ ಮಾಡಿಕೊಂಡು ಜೀವನವನ್ನು ಮಾಡ್ತಾಯಿದ್ರು. ಆ ಮನೆಗೆ ನೇಹಾ ಮನೆಯವರು ಬಾಡಿಗೆ ಕಟ್ಟುವಂಥ ಕೆಲಸ ಮಾಡ್ತಾಯಿದ್ರು. ಈಗ ಅದೇ ಸಿಟಿಯಲ್ಲಿ ನೇಹಾ ಕಕ್ಕರ್ ಒಂದು ಬಹುದೊಡ್ಡದಾದಂಥ ಬಂಗಲೆ ಕಟ್ಟಿದ್ದಾರೆ, ವಾಸವನ್ನು ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಈ ವಿಚಾರ ಬಂದಾಗಲೆಲ್ಲ ನೇಹಾ ಎಮೋಷ್ನಲ್ ಆಗ್ತಾರೆ. ಮನೆ ಅಂತ ಬಂದಾಗ ಹೌದು, ಒಂದಿಷ್ಟು ಕಷ್ಟಪಟ್ಟು ಬೆಳೆದಿದ್ದಾರೆ, ಬಟ್ ಈ ಹಳೆ ದಿನಗಳನ್ನು ಮರಿಬಾರ್ದು. ಸೊ ಹಳೆ ನಾವು ಯಾವ ರೀತಿಯಾಗಿ ಎದ್ದು ಬಂದಿದ್ದೀವಿ, ಭಾವನಾತ್ಮಕವಾಗಿ ಆಗಿರ್ಬೋದು, ಭಕ್ತಿ ಗೀತೆಗಳ ಮೂಲಕ ದೇವಿಯನ್ನು ಮೆಚ್ಚಿಸುವಂಥ ಸಾಂಗ್ಗಳನ್ನು ಹಾಡ್ತಾ ಇದ್ದಂಥ ನೇಹಾ ಕಕ್ಕರ್ ಇತ್ತೀಚೆಗೆ ಈ ಕ್ಯಾಂಡಿ ಅಂತೆ, ಅದು ಡ್ಯಾಂಡಿ ಅಂತೆ, ಬಾಂಡಿ ಅಂತೆ, ಅದು ಏನೇನು ಸಾಂಗ್ಗಳು ಹಾಡ್ತಾರೋ ಗೊತ್ತಿಲ್ಲ. ಸೊ ನೋಡ್ತಾ ಹೋದರೆ ನಿಜವಾಗ್ಲೂ ಹಿಂಗೆ ಅನ್ಸ ಹೋಗ್ಬಿಟ್ಟಿದೆ ಅಂತಂದರೆ, ಎಲ್ಲಿ ಹೋಯ್ತು ಹಾಗಾದರೆ ಆ ನೇಹಾ ಕಕ್ಕರ್ ಹತ್ರ ಇರುವಂಥ ಆಧ್ಯಾತ್ಮಿಕತೆ ಸಾಂಗ್ಗಳು? ಎಲ್ಲಿ ಹೋಯ್ತು ಆ ಭಕ್ತಿ ಗೀತೆಗಳು? ಎಲ್ಲಿ ಹೋಯ್ತು ಆ ನೇಹಾ ಕಕ್ಕರ್ನ ಹಳೆ ಪಾತ್ರ? ಆವಾಗಿನ ನೇಹಾ ಕಕ್ಕರೆ ಬೇರೆ, ಈಗಿನ ನೇಹಾ ಕಕ್ಕರೆ ಬೇರೆ, ಬೇರೆ ಲೆಕ್ಕಾಚಾರನೇ ಬೇರೆ ಆಗೋಗ್ಬಿಟ್ಟಿದೆ ನೋಡಿ. ಇನ್ನೊಂದು ಸ್ವಲ್ಪ ಅವರ ಹಿನ್ನೆಲೆ ಒಂದು ಕಡೆ ಗಮನಿಸ್ತಾ ಹೋದರೆ, ಸೊ ಬಂದಾಗಲೆಲ್ಲ ಒಂದಿಷ್ಟು ಕಣ್ಣೀರು ಹಾಕುವಂಥ ಕೆಲಸ ಮಾಡ್ತಾರೆ ಮನೆ ವಿಚಾರ ಅಂತ ಬಂದಾಗ. ಈಗ ಇವಾಗೆಲ್ಲವೂ ಕೂಡ ಸಾಧಿಸಲು ಸಾಧ್ಯ ಅಪ್ಪ ಅಮ್ಮ ಸಹೋದರಿಗೆ, ಅಭಿಮಾನಿಗಳೇ ನೇಹಾ ಕಕ್ಕರ್ ಒಂದಿಷ್ಟು ಧನ್ಯವಾದ ಹೇಳ್ತಾರೆ. ಸೊ ನೇಹಾ ಒಂದಿಷ್ಟು ಸಹೋದರರು ಕೂಡ ಚಿತ್ರರಂಗದಲ್ಲಿ ಗಾಯಕರಾಗಿದ್ದಾರೆ, ಸಂಗೀತ ನಿರ್ದೇಶಕರಾಗಿಯೂ ಕೂಡ ಒಂದಿಷ್ಟು ಗುರುತಿಸಿಕೊಂಡಿದ್ದಾರೆ. ಈ ಹಿಂದೆ ಅವರ ತಂದೆ ಋಷಿಕೇಶ್ನ ಕಕ್ಕರ್ ಕಾಲೇಜು ಹೊರಭಾಗ ಸಮೋಸಾವನ್ನು ಮಾರ್ತಾ ಇದ್ರು.
ಸಮೋಸ ಮಾರ್ಕೊಂಡು ಜೀವನ ಮಾಡುತ್ತಾ ಇದ್ರು. ಇವರ ತಾಯಿ ನೀತಿ ಮನೆ ಕೆಲಸ ಮಾಡಿಕೊಂಡು ಒಂದಿಷ್ಟು ಜೀವನ ನಡೆಸ್ತಾ ಇದ್ರು. ಗಾಯನದಲ್ಲಿ ಏನಾದರೂ ಒಂದಿಷ್ಟು ಸಾಧನೆ ಮಾಡಬೇಕು ಅಂತ 1990ರಲ್ಲಿ ನೇಹಾ ಹಾಗೆ ಸಹೋದರ ಇಬ್ಬರೂ ಕೂಡ ದೆಹಲಿಗೆ ಬರ್ತಾರೆ. ಆ ಸಮಯದಲ್ಲಿ ಅವರ ಮನೆಯ ಆರ್ಥಿಕ ಸ್ಥಿತಿ ಸಿಕ್ಕಾಪಟ್ಟೆ ಹದಗೆಟ್ಬಿಟ್ಟಿದ್ರೆ 4 ಗಂಟೆಗಳಿಂದ 16 ಗಂಟೆವರೆಗೂ ಕೂಡ ನೇಹಾ ಭಜನೆಯನ್ನು ಮಾಡ್ತಾ ಇದ್ರು. ನೋಡಿ, ಸರಿಸುಮಾರು 16 ಗಂಟೆಗಳವರೆಗೂ ಕೂಡ ಭಜನೆ ಸಾಂಗ್ಗಳನ್ನು ಹಾಡ್ತಾ ಇದ್ರು, ಭಕ್ತಿ ಗೀತೆಗಳನ್ನು ಹಾಡ್ತಾ ಇದ್ರು. ಒಂದು ದಿನಕ್ಕೆ 4 ಭಜನಾ ಮಂಡಳಿಯಲ್ಲಿ ಅವರು ಪಾಲ್ಗೊಂಡು ಒಂದಿಷ್ಟು ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು. ಮನೆಯಲ್ಲೇ ಸ್ವಲ್ಪ ಸಂಗೀತ ಕಲಿತದಂಥ ಅವರು ಮುಂದೆ ಪ್ರೊಫೆಷನಲ್ ಆಗಿ ಒಂದಿಷ್ಟು ಕಲಿಬೇಕು ಅಂದ್ಕೊಂಡಿರಲಿಲ್ಲ. ಭರವಸೆ ಉಳಿಸಿಕೊಳ್ಳುವ ಸಲುವಾಗಿ ಇವರು ಅನೇಕ ಗಾಯಕರ ಕಾರ್ಯಕ್ರಮಗಳಲ್ಲಿ ಹಾಡ್ತಾ ಇದ್ರು. ನೇಹಾ ತಮ್ಮನ್ನು ತಾವು ಗುರುತಿಸಿಕೊಳ್ಳಲು ಅವಕಾಶ ಗಳಿಸಲು ಹಲವು ಕಾರ್ಯಕ್ರಮಗಳನ್ನು ನೀಡ್ತಾರೆ. ಆದರೆ ಆ ಸಮಯದಲ್ಲಿ ಅವರಿಗೆ ಜೈ ಮಾತಾ ದಿ ಗರ್ಲ್ ಅಂತ ಒಂದಿಷ್ಟು ಕರೀತಾರೆ. ಸೊ ಇದೀಗ ಜೈ ಮಾತಾ ದಿ ಗರ್ಲ್ ಅನ್ನುವಂಥ ಹುಡುಗಿ ಗಾಯಕಿ ಇದೀಗ ಬೇರೆ ಲೆಕ್ಕಾಚಾರ. ಆಗಿನ ನೇಹಾ ಕಕ್ಕರೆ ಬೇರೆ, ಈಗಿನ ನೇಹಾ ಕಕ್ಕರೆ ಬೇರೆ. ನೋಡಿ, 2008ರಲ್ಲಿ ನೇಹಾ ಕಕ್ಕರ್ ಒಂದು ಮ್ಯೂಸಿಕ್ ಆಲ್ಬಮ್ ಮಾಡ್ತಾರೆ. ಇದಾದ ಮೇಲೆ ಅವರಿಗೆ ಯಾವುದೇ ಅವಕಾಶ ಸಿಗಲಿಲ್ಲ. ಆದರೆ 1 ವರ್ಷ ನಂತರ AR ರೆಹಮಾನ್ ಅವರ ಜೊತೆ ಕೆಲಸ ಮಾಡುವ ಅವಕಾಶ ಸಿಗುತ್ತೆ. ಇನ್ನು ನೇಹಾ ಹಲವು ಸಿಂಗಿಂಗ್ ಒಂದಿಷ್ಟು ರಿಯಾಲಿಟಿ ಶೋಗಳ ಜಡ್ಜ್ ಆಗಿ ಕೂತಿದ್ದಾರೆ, ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಂಡಿಯನ್ ಐಡಲ್ ಸೀಸನ್ 2ರಲ್ಲಿ ಭಾಗವಹಿಸಿ ಎಲಿಮಿನೇಟ್ ಆಗಿದ್ದಂಥ ನೇಹಾ ಇದೇ ರಿಯಾಲಿಟಿ ಶೋಗಳಲ್ಲಿ 10 ಮತ್ತು 12ನೇ ಸೀಸನ್ ಜಡ್ಜ್ ಆಗಿ ಕೆಲಸವನ್ನು ಮಾಡುವಂಥ ವಿಶೇಷವಾಗಿರುವಂಥದ್ದು. ನೋಡಿ, ಆವಾಗಿನ ನೇಹಾ ಕಕ್ಕರ್ಗೂ ಈಗಿನ ನೇಹಾ ಕಕ್ಕರ್ಗೂ ತುಂಬ ವ್ಯತ್ಯಾಸ ಇದೆ. ಟೋನಿ ಅವರ ತಮ್ಮ ಸಹೋದರ ಅವರು ಕೂಡ ಈ ಸಾಂಗ್ನಲ್ಲಿ ಇದ್ದಾರೆ. ಒಂದಿಷ್ಟು ಈ ಸಾಂಗ್ಗಳನ್ನು ಆವಾಗಿನ ನೇಹಾ ಕಕ್ಕರ್ ಓಲ್ಡ್ ಫೋಟೋಗಳನ್ನು ನೋಡ್ತಾ ಹೋದರೆ ಹೌದು, ಬದಲಾವಣೆ ಜಗದ ನಿಯಮ ಅಂತಾರೆ. ಆದರೆ ಬದಲಾಗಬೇಕು. ಆದರೆ ಜನತೆಗೆ ನಾವು ಯಾವ ರೀತಿಯಾದಂಥ ಸಂದೇಶವನ್ನು ಕೊಡ್ತಾ ಇದ್ದೀವಿ, ಯುವ ಜನತೆಗೆ ನಾವು ಯಾವ ರೀತಿಯಾದಂಥ ಸಾಂಗ್ಗಳನ್ನು ಕೊಡ್ತಾ ಇದ್ದೀವಿ, ಇದೇ ನೇಹಾ ಕಕ್ಕರ್. ಆವಾಗ ಒಂದು ಕಡೆ ಗಮನಿಸ್ತಾ ಹೋದರೆ ಎಲ್ಲಪ್ಪ ಜೈ ಮಾತಾ ದಿ ಗರ್ಲ್ ಅಂತ ಇದ್ದವರು ಅಷ್ಟು ಫೇಮಸ್ ಆಗಿದ್ರು, ಭಾಳ ಅದ್ಭುತವಾಗಿ ಹಾಡ್ತಿದ್ರು, ಭಜನೆಗಳನ್ನು ಮಾಡ್ತಾಯಿದ್ರು. ಆದರೆ ಇದೀಗ ಎಲ್ಲವೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ, ಅಂಥ ಸಾಂಗ್ಗಳು ಬರ್ತಾ ಇಲ್ಲ. ಬಾಯಿ ಬಿಟ್ಟರೆ ಜವಾನಿ ದೇಕ್, ಆ ದೇಕ್, ಈ ದೇಕ್, ಈ ದೇಕ್, ಅದು ದೇಕ್, ಅದು ದೇಕ್, ಹಿಂದೂ ದೇಕ್ ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದಿಷ್ಟು ಹಾಡುಗಳನ್ನು ಹಾಡ್ತಾ ಇದ್ದಾರೆ. ಸೊ ಹೀಗಿರಬೇಕಾದ್ರೆ ಎಲ್ಲಿ ಜವಾನಿ ನೋಡ್ಕೊಟ್ಟು ಹೋಗೋಣ ಅಥವಾ ಜೈ ಮಾತಾದಿ ಗರ್ಲ್ ಎಲ್ಲಿ ಸ್ವಾಮಿ? ಹಾಗಾದರೆ ನೇಹಾ ಕಕ್ಕರ್ ಇತ್ತೀಚಿನ ಸಿಂಗರ್ಗಳಂತರೂ ಬರೀ ಡಬಲ್ ಮೀನಿಂಗ್ ಇಲ್ಲ ಅಂತಂದರೆ ಅದು ಸಿಂಗಿಂಗ್ ಸಾಂಗೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರ್ಯಾಪ್ ಸಾಂಗಲ್ಲಿ ಆಗಿರ್ಬೋದು, ಯಾವುದೇ ಸಾಂಗ್ಗಳಲ್ಲಿ ತಗೊಳ್ಳಿ, ಒಂದಿಷ್ಟು ಇತ್ತೀಚೆಗೆ ಬೆಳೀತಾ ಇರುವಂಥ ಏನು ಸಿಂಗರ್ಗಳಿದ್ದಾರಲ್ಲ ಅವರಲ್ಲಿ ಒಂದಿಷ್ಟು ಡಬಲ್ ಮೀನಿಂಗ್ ಇಲ್ಲ ಅಂತಂದರೆ ಏನೂ ಕೂಡ ಇಲ್ಲ. ದೇವರು ಭಕ್ತಿ ಗೀತೆಗಳನ್ನು ಹಾಡಿಕೊಂಡು ಫೇಮಸ್ ಆಗಿದ್ದಂಥ ಇದೇ ನೇಹಾ ಕಕ್ಕರ್ ಇದೀಗ ಕ್ಯಾಂಡಿಗಳನ್ನು ಹಿಡ್ಕೊಂಡು ಬರ್ತಾ ಇದ್ದಾರೆ. 1 ಕ್ಯಾಂಡಿ ಕುಡಿ, 2 ಕ್ಯಾಂಡಿ ಕುಡಿ, 3 ಕ್ಯಾಂಡಿ ಕುಡಿ, ಏನು ಕ್ಯಾಂಡಿಗಳನ್ನು ಮಾರಾಟ ಮಾಡ್ತಾ ಇದ್ದಾರೋ ಅಥವಾ ಕ್ಯಾಂಡಿಗೆ ಒಂದಿಷ್ಟು ಮತ್ತೊಂದಿಟ್ಟು ಹೆಸರನ್ನು ತಂದು ಕೊಟ್ಟರು. ಆ ಗರ್ಲ್ಸ್ಗಳು ಆಗಿರ್ಬೋದು, ಆ ಡ್ಯಾನ್ಸ್ ಆಗಿರ್ಬೋದು, ನಿಜವಾಗ್ಲೂ ಎಂಥ ಪರಿಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ಟಿದೆ ಅಂತಂದರೆ ಎಂಥ ಸಾಂಗ್ಗಳನ್ನು ಹಾಡ್ತಾ ಇದ್ದಾರೆ ಅಂತ ಗೊತ್ತೇ ಆಗ್ತಾ ಇಲ್ಲ. ಅವು ಫೇಮಸ್ ಆಗೋಕ್ಕೆ ಹಿಂಗೆ ಮಾಡ್ತಾರೋ ಅಥವಾ ಫೇಮಸ್ ಆದಮೇಲೆ ನಾವು ಏನು ಮಾಡಿದ್ರೂ ಕೂಡ ನಡೆದೋಗ್ಬಿಡುತ್ತೆ ಅನ್ನುವಂಥ ಕಾರಣದಿಂದ ಮಾಡ್ತಾರೋ ಗೊತ್ತಿಲ್ಲ. ಬಟ್ ನೇಹಾ ಕಕ್ಕರ್ ಅವರು ಬಂದಂಥ ಹಾದಿಯನ್ನು ನೋಡ್ತಾ ಹೋದರೆ, ಅವರ ಆಧ್ಯಾತ್ಮಿಕ ಹಾದಿಯನ್ನು ನೋಡ್ತಾ ಹೋದರೆ, ಬಟ್ ಈಗಿರುವಂಥ ನೇಹಾ ಕಕ್ಕರು ಬೇರೆಯೇ ಲೆಕ್ಕಾಚಾರ ಇದೆ. ಅದು ಯಾವ ಸಾಂಗ್ಗಳು ಹಾಡ್ತಾರೋ ನೋಡಬೇಕು, ನಿಜವಾಗ್ಲೂ ಅವರು ಸ್ಟೆಪ್ಗಳು ನೋಡಬೇಕು, ಅವ್ರ ಡ್ಯಾನ್ಸ್ಗಳು ನೋಡಬೇಕು. ಏನ್ರಿ ಇದು? ನೋಡೋಣ. ಇದಾದರೂ ಕೂಡ ಇಷ್ಟೆಲ್ಲವೂ ಕೂಡ ಸಿಕ್ಕಾಪಟ್ಟೆ ನಿನ್ನೆಯಿಂದ ಕೂಡ ಯಾವಾಗ ಈ ಸಾಂಗ್ ರಿಲೀಸ್ ಆಗಿದೆ ಆವಾಗಿಂದಲೂ ಕೂಡ ಸಿಕ್ಕಾಪಟ್ಟೆ ಚರ್ಚೆಯಲ್ಲಿ ಇದೆ. ಸೊ ನೋಡೋಣ ಏನೆಲ್ಲ ಬೆಳವಣಿಗೆ ಆಗುತ್ತೋ, ಏನು ಕಥೆನೋ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾದಂಥ ಕ್ಲಾರಿಟಿ ಕೊಡ್ತಾರೋ ನೇಹಾ ಕಕ್ಕರ್ ಅಂತ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬೆಲ್ ಟಿವಿ.